ಹಾಯ್ ಹಲೋ ಗೈಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತೇಳಿ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ದನಿ ಕನ್ನಡ ವ್ಲಾಗ್ಸ್. ಇದು ಬಂದ್ಬಿಟ್ಟು ಜನಪದ ಲೋಕದ ವಿಡಿಯೋ ಇತ್ತಲ್ಲ, ಅದು ಪಾರ್ಟ್ 1 ಆಗಿತ್ತು. ಇದು ಪಾರ್ಟ್ 2 ವಿಡಿಯೋನ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಾನು ಪಾರ್ಟ್ 1 ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿನ್ನೂ ಆ ವಿಡಿಯೋನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ನಾನೀಗ ನಿಮ್ಮನ್ನ ಗಿರಿಜನರ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಜನಪದ ಲೋಕದಲ್ಲಿ ಒಂದೊಂದು ಸ್ಟೆಪ್ಸ್ ಇದೆ. ಇದು ಬಂದ್ಬಿಟ್ಟು ಗಿರಿಜನರ ಲೋಕ ಅಂತ ಹೇಳ್ಬಿಟ್ಟು, ಇಲ್ಲಿ ಫಸ್ಟ್ ಬರ್ತಿದಂಗೆ ಅವಾಗ ಕಾಡುಗಳಲ್ಲಿ ಮನೆ ಕಟ್ತಾ ಇದ್ರಲ್ಲ, ಅದು ಹೇಗಿರುತ್ತೆ ಅನ್ನೋದನ್ನ ಫಸ್ಟ್ ನಿಮ್ಗೆ ತೋರಿಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಮನುಷ್ಯರು ಕೂತ್ಕೊಂಡು ಬೆಂಕಿ ಕಾಯಿಸ್ಕೊಂತಾ ಇದ್ದಾರೆ. ಅದ್ರ ಜೊತೆಗೆ ನಾಯಿ ಕೂಡ ಇದೆ. ಇದು ಬಂದ್ಬಿಟ್ಟು ಕಾಡಿನ ಥೀಮ್ ಇಟ್ಕೊಂಡು ಅವರು ಮಾಡಿದ್ದಾರೆ. ಮೊದಲು ಇಲ್ಲೆಲ್ಲ ಒಳಗಡೆ ಎಲ್ಲ ವಿಸಿಟ್ ಮಾಡೋದಕ್ಕೆ ಎಂಟ್ರೆನ್ಸ್ ಇತ್ತು. ಬಟ್ ನಾನು ಹೋಗಿದ್ದ ದಿನ ಇಲ್ಲಿ ಎಂಟ್ರೆನ್ಸ್ ಇರಲಿಲ್ಲ. ನೋಡ್ತಾ ಇರ್ಬೋದು ಅಲ್ಲಿ ಆನೆ, ಮಾವುತ ಎಲ್ಲ ಇದ್ದಾರೆ. ಅದು ದೂರದಿಂದ ನೋಡಿದಾಗ ರಿಯಲಿ ನಿಮ್ಗೆ ಆನೆ ಅಂತಾನೆ ಅನ್ನಿಸ್ತು. ಅದು ಒಳಗಡೆ ಬಿಡ್ದಿದ್ರಿಂದ ಹೊರಗಡೆನೆ ನಿಂತ್ಕೊಂಡು ನೋಡ್ಕೊಂಡು ಆನೆ ಹತ್ರ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಇದ್ರ ಬಗ್ಗೆ ಏನೇನು ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಮತ್ತೆ ಇಂಗ್ಲಿಷಲ್ಲಿ ಎರಡು ಲ್ಯಾಂಗ್ವೇಜಲ್ಲೂ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಹಾಗೆ ಮುಂದೆ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬಿಲ್ಲು ಬಾಣ ಬಿಡ್ತಾ ಇದ್ದಾರೆ. ಆಗಿನ ಕಾಡಿನಲ್ಲಿ ಯಾವ ತರ ಅವರು ಜೀವನ ಮಾಡ್ತಾ ಇದ್ರು, ಅವರ ಜೀವನ ಶೈಲಿ ಯಾವ ತರ ಇತ್ತು ಅನ್ನೋದನ್ನ ಇಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ಇದು ಬಂದ್ಬಿಟ್ಟು ಇವ್ರು ಇರ್ತಾರಲ್ಲ ಜಂಗಮರು, ಆ ತರ ಥೀಮಲ್ಲಿ ಇದು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಆ ಮನೆಯೆಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ವಲ್ಪ ಇಂಪ್ರೂವೈಸ್ ವರ್ಷನ್ನು, ಅಂದ್ರೆ ಕಾಡಿನ ಜನ ಆದ್ಮೇಲೆ ನೆಕ್ಸ್ಟ್ ಯಾವ ತರ ಜನ ಬರ್ತಾರೆ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಒಂದು ಅಜ್ಜಿ ಮಗುನ ಮಲಗಿರೋದಾಗಿರ್ಬೋದು, ಇಲ್ಲಿ ಇಬ್ರು ಹೆಣ್ಮಕ್ಳು ರಾಗಿ ಬೀಸೋದಾಗಿರ್ಬೋದು, ಎಲ್ಲ ಎಷ್ಟು ಡೀಟೇಲಿಂಗ್ ಆಗಿ ತೋರಿಸ್ತಾ ಇದ್ದಾರೆ. ಈ ಮನೆಯಲ್ಲಿ ನೋಡಿ, ಇಲ್ಲಿ ನಾಯಿ ಮಲಗಿದೆ, ಅದು ಮನೆ ಕಾಯ್ಕೊಂಡು. ಸಡನ್ ಆಗಿ ದೂರದಿಂದ ನೋಡಿದ್ರೆ ಸೇಮ್ ನಿಜವಾಗ್ಲೂ ಅಲ್ಲಿ ನಾಯಿದ್ ಏನೋ ಅನ್ನೋ ತರ ಐತೆ. ಇದೆಲ್ಲ ಆದ್ಮೇಲೆ ಇಲ್ಲಿ ಮನೆ ಮುಂದೆ ಬಂದ್ಬಿಟ್ಟು ಇವರೆಲ್ಲ ನೃತ್ಯ ಮಾಡ್ತಿರೋದೇ ಆಗಿರ್ಬೋದು, ಆ ತರ ಇಲ್ಲೆಲ್ಲರೂ ಫೋಟೋಸ್ ಎಲ್ಲ ತಗೊಂತಾ ಇದ್ರು. ಧನಿಕಾಗೆ ಈ ನಾಯಿ ಅಂತ ತುಂಬಾ ಇಷ್ಟ ಆಗೋಗಿದೆ. ಅಗ್ಲಗ್ಲ ಹೋಗಿ ಮುಟ್ತಾ ಇದ್ಲು. ನಾನು ಕೂಡ ಒಂದೆರಡು ಫೋಟೋಸ್ ತಗೊಂಡೆ. ನೋಡ್ತಾ ಇರ್ಬೋದು ಅದು ಇಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಈ ತೊಟ್ಟಿ ಮನೆ ಆ ಥರ ಎಲ್ಲ ಮನೆಗಳು ತುಂಬಾನೇ ಇಷ್ಟ ಆಗುತ್ತೆ. ಯಾಕಂದರೆ ತಂಪಾಗಿರುತ್ತೆ. ಈ ಬ್ಯುಸಿ ಶೆಡ್ಯೂಲಲ್ಲಿ ಬೆಂಗಳೂರಲ್ಲಿ ಇದ್ದು ನನಗೆ ಈ ಥರ ಮನೆಗಳು ತುಂಬ ಇಷ್ಟ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಒಬ್ಬರು ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಒಬ್ಬರು ನೀರು ತರ್ತಾ ಇದ್ದಾರೆ. ಮನೆ ಪಕ್ಕದಲ್ಲಿ ಒಬ್ಬರು ಸ್ನಾನ ಮಾಡಿಸ್ತಾ ಇದ್ದಾರೆ, ಅಲ್ಲಿ ಒಬ್ಬರು ನೀರು ತರ್ತಾ ಇದ್ದಾರೆ. ಇದಿಷ್ಟು ಮನೆ ತಿಮ್ಮು. ಇದು ಎಲ್ಲ ಇದರಿಂದ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದ್ರೆ ಇಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಮುಂದೆ ಒಂದು ಬಸವಣ್ಣ ಇದೆ. ಇವರಿಬ್ರು ಆ ಬಸವಣ್ಣನ ನೋಡ್ಕೊಳ್ಳೋರು. ಈ ಜನಾಂಗನ ಏನಂತ ಕರೀತಾರೆ ಮತ್ತೆ ಇದ್ರ ಬಗ್ಗೆ ವಿವರಣೆ ಏನಿದೆಯೋ ಅದು ಆ ಬೋರ್ಡ್ ಅಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಬಂದು ವಾರ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿರುತ್ತೆ, ಇದು ವಾರ್ಲಿ ಪೇಂಟಿಂಗು. ನೆಕ್ಸ್ಟ್ ಬಂದ್ರೆ ಇದೊಂಥರ ಕೇವ್ ತರ ಇದೆ. ಅಂದ್ರೆ ಆ ಬಂಡೆಯಲ್ಲಿ ಇರುತ್ತಲ್ವಾ, ಆ ತರ ಇದೆ ಇದೊಂಥರ ಮನೆ. ಅಲ್ಲೊಬ್ರು ಆಡ್ತಾ ಇದಾರೆ. ಇಲ್ಲಿ ವಯಸ್ಸಾದವರೊಬ್ರು ಕುತ್ಕೊಂಡಿದ್ದಾರೆ. ಧನಿಕಾ ಹೋಗಿ ತಾತ ತಾತ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಇದ್ದಾಳೆ ಅವ್ರನ್ನೆಲ್ಲ. ಅವಳಿಗೆ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ. ಅದು ಅವ್ರು ಬಡಿತಾ ಇರೋದು ನೋಡ್ಬಿಟ್ಟು ನಾನು ಬರ್ತೀನಿ ಅಂತ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬರ್ತಾ ಇದ್ದಾಳೆ.
ಲ್ಯಾಟಿನ್ ಆಗಿರ್ಬೋದು, ಅಂದ್ರೆ ಈ ತರ ಎಲ್ಲದಕ್ಕೂ ಬೀಗ ಹಾಕ್ಬಿಟ್ಟಿದ್ರು. ತುಂಬಾ ಜನ ಬಂದಿದ್ದಾರೆ ಅಂತಾನೆ ಏನೋ ಗೊತ್ತಿಲ್ಲ. ಬಟ್ ಒಳಗಡೆ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು ಎಕ್ಸ್ಪೀರಿಯನ್ಸು. ಬಟ್ ಇನ್ನೊಂದ್ಸಲ ಒಳಗಡೆ ಬಿಡ್ತಾರೆ ಅಂದ್ರೆ ಮತ್ತೊಂದ್ಸಲ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇಲಿಗಳನ್ನೆಲ್ಲ ಹಿಡಿತಾ ಇರೋದು. ಇದು ಒಂದು ಜನಾಂಗ ಇತ್ತಂತೆ, ನನ್ಗೆ ಗೊತ್ತಿರಲಿಲ್ಲ, ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇಲ್ಲೊಬ್ರು ಹಿಡಿತಾ ಇದಾರೆ, ಇಲ್ಲಿಬ್ರು ಹುಡ್ಗ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಹುಡ್ಗ ಹೆಂಗ್ ಹಿಡಿತಾ ಇದಾರೆ ಅಂತ ನೋಡ್ತಾ ಇದಾರೆ. ಈರುಳಿಗ ಅಂತ ಹೇಳ್ಬಿಟ್ಟು ಕರೀತಾರಂತೆ ಈ ಜನಾಂಗನ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೂಡ ಕೊಟ್ಟಿದ್ರು. ನೆಕ್ಸ್ಟ್ ಬಂದ ಇಲ್ಲೊಂದು ಮನೆ ಇತ್ತು. ಮನೆ ಅಂಗಳದಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಮಲ್ನಾಡ್ ಶೈಲಿಯಲ್ಲಿ ಇದು ಮನೆ ಅಂತ ಇದು. ಇಲ್ಲಿ ಕೆಲವರು ಕುಣಿತ ಆಗ್ತಾ ಇದಾರೆ, ಅಲ್ಲಿ ರಾಗಿ ಬೀಸ್ತಾ ಇದ್ದಾರೆ. ಮತ್ತೆ ಇಲ್ಲಿನ ಗಿಡಗಳು ಆಗಿರ್ಬೋದು, ಇಷ್ಟು ಚೆನ್ನಾಗಿದೆ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಬರ್ತಾ ಇರೋ ಶೋ ಪ್ಲಾಂಟ್ಸ್ ಆಗಿರ್ಬೋದು, ಆ ತರ ಎಲ್ಲ ಏನು ಇಕ್ಕಿಲ್ಲ ಇದ್ರಲ್ಲಿ. ಆಗಿನ ಕಾಲದಲ್ಲಿ ಎಲ್ಲ ದಾಸವಾಳದ ಹೂವ ಈ ತರ ಎಲ್ಲ ಇತ್ತಲ್ಲ, ಅದನ್ನೇ ಜಾಸ್ತಿ ಇಲ್ಲಿ ಪ್ಲಾಂಟೇಶನ್ ಮಾಡಿರೋದು. ಅಂದ್ರೆ ಏನು ಅಂದ್ರೆ ನಾವು ಹೋಗಿ ನೋಡೋರ್ಗೆ ಸ್ವಲ್ಪ ರಿಯಲಿಸ್ಟಿಕ್ ಫೀಲ್ ಬರ್ಲಿ, ಅದನ್ನ ಅನುಭವಿಸ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ತರ ಮಾಡಿದ್ದಾರೆ. ನೋಡಿ ಇಲ್ಲಿ ಸೌದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ನಾಯಿ ನಿಂತಿದೆ. ಅದು ರಿಯಲಿಸ್ಟಿಕ್ ನಾಯಿ ಅಲ್ಲ, ಅದು ಆರ್ಟಿಫಿಷಿಯಲ್ ನಾಯಿ ಅದು. ನೋಡಿ ಅದು ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದ್ರೆ ಸಡನ್ ಆಗಿ ದೂರದಿಂದ ನೋಡಿದ್ರೆ ಅದೆಷ್ಟು ರಿಯಲಿಸ್ಟಿಕ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಇದು ಬಂದ್ಬಿಟ್ಟು ಒಕ್ಕಲಿಗ ಅಂತೆ, ಗೊತ್ತಿಲ್ಲ ಇದು ಯಾವ ತರ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಮತ್ತೆ ಸ್ವಲ್ಪ ಡೌನ್ ಬರ್ಬೇಕು. ಡೌನ್ ಬಂದ್ರೆ ಇಲ್ಲೊಂದು ನಾಯಿ ಮಲಗಿದೆ. ಅದನ್ನ ಹೋಗ್ಬಿಟ್ಟು ದನಿಕಾ ಮಾತಾಡಿಸ್ತಾ ಇದ್ದಾಳೆ, ಬೋಬೋ ಬೋಬೋ ಅಂತ ಹೇಳ್ಬಿಟ್ಟು. ಅವಳಿಗೆ ಗೊತ್ತಿಲ್ಲ ಅದು ಇದು ಇದರಿಂದ ಸಿಮೆಂಟ್ ಇಂದ ಮಾಡಿರೋದು ಅಂತ ಹೇಳ್ಬಿಟ್ಟು. ಇದು ನೋಡಿ, ಇದು ಬಿದಿರುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಮನೆ ಕಟ್ಟಿರೋದು ಇದು. ಬೂದಿನೆಲ್ಲ ಉಪಯೋಗಿಸ್ಕೊಂಡು, ಕೆಮ್ಮಣ್ಣು ಬೂದಿ ಉಪಯೋಗಿಸ್ಕೊಂಡು ಇವ್ರು ಪಾತ್ರೆ ತೊಳಿತಾ ಇದ್ದಾರೆ. ಅಲ್ಲಿ ಕೋಳಿ ಮರಿಗಳು ಇದು ಅಕ್ಕಿ ಕಾಳನ್ನ ತಿಂತಾ ಇದ್ದಾರೆ. ಈ ಕಡೆ ಎಮ್ಮೆ ಕಟ್ಟಿದ್ದಾರೆ. ಇಲ್ಲೊಂದು ಬೀಸ ಕಲ್ಲಿಟ್ಟಿದ್ದಾರೆ. ನೋಡಿ ಅವರು ನಿಂತ್ಕೊಂಡಿದ್ದಾರೆ. ಇಲ್ಲಿ ಎಮ್ಮೆ ಹಾಲ್ ಕರಿತಾ ಇದ್ದಾರೆ. ಇಲ್ಲಿ ನೋಡಿ ಕೋಣ ನೋಡಿ, ಇಲ್ಲಿ ಮೆನಿಕಾ ಅದ್ರ ಜೊತೆ ಒಂದೆರಡು ಫೋಟೋ ತಗೊಂಡ್ಲು ಮೇಲೆಲ್ಲ ಕೂತ್ಕೊಂಡು. ನಾವು ಚಿಕ್ಕವ್ರು ಇರುವಾಗ ನಾವು ರಿಯಲ್ ಎಮ್ಮೆಗಳ ಮೇಲೆನೆ ಕೂತ್ಕೊಂಡಿದೀವಿ ಎಷ್ಟೋ ಸಲ. ನಾನ್ ಕೂತಿದ್ದೀನಿ, ಆ ಫೀಲ್ ನನಗೆ ಗೊತ್ತಿದೆ. ಬಟ್ ಈಗಿನ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ, ಯಾಕಂದ್ರೆ ಈಗ ಸಾಕ್ತಾ ಇರೋರೇ ಕಮ್ಮಿ. ಹಂಗಿದ್ದಾಗ ಈ ತರ ಎಲ್ಲ ಯಾರಿಗೂ ಬರಲ್ಲ ಅದು. ಅವಾಗೆಲ್ಲ ಏನ್ ಮಾಡೋರು ಅಂತಂದ್ರೆ, ಮನೆಯಿಂದ ಹೊಲ್ದತ್ರ ಹೋಗ್ಬೇಕು ಅಂದ್ರೆ ಆರಾಮಲ್ಲಿ ಎಮ್ಮೆ ಮೇಲೆ ಕುತ್ಕೊಂಡು ಹೋಗ್ಬಿಡೋರು. ಅಲ್ಲಿ ನೋಡಿ ಬಿಸಿಲಲ್ಲಿ ತಾತ ಎಮ್ಮೆ ಮೇಯಿಸ್ತಾ ಇದ್ದಾರೆ. ಅಂದ್ರೆ ಅದು ಫೀಲ್ ಕ್ರಿಯೇಟ್ ಆಗೋದಕ್ಕೆ ಅದೇ ತರ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಒಂದ್ ಹೆಂಗ್ಸು ನೀರ್ ತರಕ್ ಹೋದಾಗ ಅವಾಗೆಲ್ಲ ಯಾರು ಹೋಗ್ತಾ ಇರ್ಲಿಲ್ಲ, ನಾಯಿಗಳನ್ನ ಜೊತೆ ಕರ್ಕೊಂಡು ಓಡಾಡೋರು ಸೇಫ್ಟಿಗೆ ಅಂತ ಹೇಳ್ಬಿಟ್ಟು. ಆ ಜಾಗಗಳನ್ನೆಲ್ಲ ಹಂಗೆ ಕ್ರಿಯೇಟ್ ಮಾಡಿದ್ದಾರೆ ಅವರು. ಇದು ಕಾಡು ಜನಾಂಗ, ಇದು ಸಿದ್ಧಿ ಅಂತನೋ ಏನೋ ಅಂತಾರಲ್ವಾ, ಇದು ನನಗೆ ಅಷ್ಟು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೀನಿ. ಅಲ್ಲಿತ್ತು ನೋಡಿದ್ದೆ, ಬಟ್ ಮರ್ತೋಗ್ಬಿಟ್ಟಿದೀನಿ. ಆ ಮನೆಗಳು ಎಲ್ಲ ನೋಡಿ ಒಂದೊಂದು ತರ ಇದೆ, ಒಂದೊಂದು ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಕಟ್ಟಿದ್ದಾರೆ. ಇದು ಫೈನಲ್ಲು. ಇದಿಷ್ಟು ಗಿರಿಜನರ ಮನೆಗಳಾಗಿರ್ಬೋದು, ಏನೇ ಗಿರಿಜನರ ಲೋಕ ಅಂತ ಅನ್ನಲ್ಲ, ಇದಿಷ್ಟು ಅದಕ್ಕೆ ಸೇರಿದ್ದು. ಇದು ಬಂದ್ಬಿಟ್ಟು ದೇವರ ಜಾಗ, ದೈವದ ಜಾಗ ಅಂತ ಹೇಳ್ಬಿಟ್ಟು ಅಂತಾರೆ. ಈಗೀಗ ನಮಗೆ ಕಾಂತಾರ ನೋಡಿದ್ಮೇಲೆ ಅದು ಗೊತ್ತಾಗ್ತಾ ಇದೆ ನನಗಂತೂ. ಮೊದಲು ಯಾರ್ಯಾರಿಗೆ ಗೊತ್ತಿತ್ತೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಬಿದಿರು ವನ, ಅದಕ್ಕೆ
ನೆಕ್ಸ್ಟ್ ಬಿದಿರು ವನಕ್ಕೆ ಹೋಗ್ತಾ ಇದ್ದೀವಿ. ಅದು ಏನು ಅಂದ್ರೆ ಸ್ವಲ್ಪ ದೂರ ನಡಿಬೇಕಿತ್ತು. ಅಂದ್ರೆ ಅದ್ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಗೈಡೆನ್ಸ್ ಯಾರು ಇರ್ಲಿಲ್ಲ ಹೇಳೋದಕ್ಕೆ. ಮತ್ತೆ ಅದು ಎಲ್ಲಿ ಹೋಗುತ್ತೋ ಏನೋ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್